ಈ ಬುರುಡೆ ಗ್ಯಾಂಗ್ ಅನ್ನೋರಿಗೆ ಒಂದು ಮಾತು ಹೇಳ್ತೇನೆ. ನಾ ಪ್ರಾರಂಭದಲ್ಲಿ ಏನ್ ಹೇಳಿದೆ ಅಂದ್ರೆ, ಇದು ಪಿತೃಪಕ್ಷ. ನಮ್ಮ ಹಿರಿಯರಿಗೆ, ಅನೇಕ ಹಿರಿಯರಿಗೆ, ಅವರ ಆತ್ಮಗಳಿಗೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಲೋಬಾನ ಹಾಕ್ತಿವಿ, ಧೂಪ ಹಾಕ್ತಿವಿ, ಎಡೆ ಇಡ್ತೀವಿ, ಬಾಡಿಡ್ತೀವಿ ಅಲ್ವಾ. ಆ ಬುರುಡೆ ಅಂದ್ರೆ ಏನು? ಪಾಪ ನೋವುಂಡು ಜೀವನ ಕಳ್ಕೊಂಡಂತಹ ಆತ್ಮಗಳು. ಆನಂತರ ಬಂಗ್ಲೆಗುಡ್ಡೆಯಲ್ಲಿ ವಿಠಲ್ ಗೌಡ್ರು ಗಮನಕ್ಕೆ ಬಂದು, ಆನಂತರ ಅದು SIT ಗಮನಕ್ಕೆ ಬಂದಿದ್ದು ಯಾವಾಗ? ಇದೇ ಪಿತೃಪಕ್ಷದಲ್ಲಿ. ಮೊನ್ನೆ ಪ್ರಕೃತಿ ಕೊಟ್ಟಂತಹ ಸಂದೇಶ ಇದು. ನಮ್ಮ ಹಿರಿಯರು, ಆ ಪಾಪ ನೊಂದಂತಹ ಆತ್ಮಗಳು ಕೊಟ್ಟಂತಹ ಸಂದೇಶ. ಒಂದೇ ದಿನದಲ್ಲಿ 8 ಅವಶೇಷಗಳು, 8 ಬೇರೆ ಬೇರೆ ದೇಹದ ಅವಶೇಷಗಳು, 8 ಇನ್ನೂ ಜಾಸ್ತಿನೂ ಕೂಡ ಹರ್ಕೊಂಡಿದೆ, ಅಲ್ಲಿ ಸಿಕ್ಕಾಪಟ್ಟೆ ಹರ್ಕೊಂಡಿದೆ ಒಂದೇ ದಿನದಲ್ಲಿ. ಅಂದ್ರೆ ಏನಿದೆ ಅರ್ಥ? ಪ್ರಕೃತಿ ಒಂದು ಸಂದೇಶವನ್ನ ಕೊಟ್ಟಿದೆ. ಆ ನೊಂದಂತಹ ಆತ್ಮಗಳು ಪಿತೃಪಕ್ಷದಲ್ಲಿಯೇ ಒಂದು ಸಂದೇಶವನ್ನ ಕೊಟ್ಟಿವೆ. ಏನು ಅಂತ ಹೇಳಿದ್ರೆ, ನಮಗೂ ನ್ಯಾಯ ಕೊಡಿಸಿ, ನ್ಯಾಯಕ್ಕೆ ನಾವು ಹಕ್ಕುದಾರರು, ನಮ್ಮ ಧ್ವನಿಯನ್ನು ಕೂಡ ಕೇಳಿಸ್ಕೊಳ್ಳಿ ಅಂತ ಹೇಳಿ ಆ ನೊಂದಂತಹ ಆತ್ಮಗಳು ಪಿತೃಪಕ್ಷದಲ್ಲಿಯೇ ಒಂದು ಸಂದೇಶವನ್ನ, ತನಿಖೆಯ ತಂಡಕ್ಕೆ ಅಂದ್ರೆ SITಗೆ ಒಂದು ಸಂದೇಶವನ್ನ, ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಕೊಟ್ಟಿವೆ. ನಮಗೂ ನ್ಯಾಯ ಕೊಡಿಸಿ. ಪಿತೃಪಕ್ಷ ಅಂದ್ರೆ ನಾವು ಬಾಡಿಟ್ಟು, ಧೂಪ, ಲೋಬನ ಹಚ್ಚಿ, ಆಮೇಲೆ ಬಾಡ್ ತಿಂದು, ಸರಾಯಿ ಕುಡಿದು ಅದಷ್ಟೇ ಅಲ್ಲ. ಇದು ನಿಜವಾದ ಪಿತೃಪಕ್ಷ.